ಕಳಿಸ್ತಾರೆ ನೋಡಿ. ಪಾಪ. ಸುಮ್ಮನೆ ಹಾಲು ಬಿಡದೆ ಹಾಲು ಕರ್ಕೊಂಡ್ಬಿಡ್ತಾರೆ. ಗೋಶಾಲೆ ಹೇಳ್ತಾರೆ ಫುಲ್ ಹಾಲು ಕರ್ಕೊಂಡ್ ನಾವು ಕರಿತೀವಿ, ಹಾಲು ಕರಿತೀವಿ, ನಾವು ಇಲ್ಲ ಅಂತ ಹೇಳಿಲ್ಲ. ಅದು ಬಿಡ್ತೀವಿ, ಬಿಟ್ಟು ಹಾಲು ಕೊಡಿ ಹೆಂಗೆ ಅಂತ ಅದೇ ಪಾಪ ಕುಡಿದು ಬಿಟ್ಟು ನಾವು ಕರೆಯೋದು ಅಷ್ಟೇ. ಇಲ್ಲಂದ್ರೆ ಹಾಲು ಬಿಡಲಿ ಅಂತ ಕರೋದು ಹಿಂಗಿರಲ್ಲ. ಮೂಳೆ ಬಿಟ್ಕೊಂಡು ನೋಡಕ್ಕಲ್ಲ ಹಂಗಿರ್ತಾರೆ ನೋಡಿ. ನೋಡಿ ಅವು ನೋಡಿ ಹೆಂಗೆ. ಅದೇ ಅದೇ ಅವು ದೊಡ್ಡವರ ಸ್ವಲ್ಪ ಬೆಳೆದ ಮೇಲೆ ಬೇಕಾಗಲ್ಲ ಹಾಲು ಕೊಡೋದು. ಮೇನ್ ದೊಡ್ಡ ತಾಯಿ ಹಾಲು ಕೂಡ ಕೊಡ್ಲೇಬೇಕು. ಈ ಸ್ಕೂಲಲ್ಲಿ ಆ ತಾಯಿ ಹಾಲು ಕೊಡೋರು ಕೊಡ್ಲೇಬೇಕು. ಅವ್ರಿಗೆ ತಾಯಿ ಹಾಲು ದಿವಸವರೆಗೂ ಕೊಡ್ಲೇಬೇಕು. ಹೌದಾ? ಹೌದೌದು. ಓ ಸುಮ್ಮನೆ ಒಂದ್ ತಿಂಗಳು 2 ತಿಂಗಳು ಕೊಡೋದಲ್ಲ. ಓ ಅವ್ರ ತಾಯಿ ಎಷ್ಟು ಹಾಲು ಹಾಲು ಕೊಡ್ಬೇಕು. ಓ ಹೋ ಅನ್ನಿಸ್ಬಾರ್ದು. ಸರಿ ಸರಿ ಸರಿ. ಕೊಡೋದೇ ಮಕ್ಕಳು ಗೊತ್ತಲ್ಲ. ಅದನ್ನು ಫುಲ್ಲ ಕರ್ಕೊಂಡ್ಬಿಟ್ರೆ ಹೆಂಗೆ. ಖಂಡಿತ. ನಾನು ನಿಮ್ಗೊಂದು ವಿಚಾರ ಹೇಳಬೇಕು. ನೀವು ಮೈಸೂರಿನ ಒಬ್ಬರು ಗುರುಗಳು ಕೊಯಮತ್ತೂರಿನಲ್ಲಿ ಒಂದು ಗೋಶಾಲೆ ಮಾಡಿದ್ದಾರೆ, ಅವ್ರ ಬಗ್ಗೆ ಗೊತ್ತಾ? ಜಗ್ಗಿ ವಾಸುದೇವ್ ಸದ್ಗುರು. ಅಲ್ಲಿ ನಿಮ್ಮ ಥರನೇ ಇನ್ನೂ ಸ್ವಲ್ಪ ಭಾಳ ಬೃಹದಾಕಾರವಾಗಿ ನಮ್ಮ ಭಾರತ ದೇಶದ ಹಸು ತಳಿಗಳನ್ನೆಲ್ಲ ಒಂದು ಕಡೆ ಸೇರಿಸಿ ಒಂದು ಗೋಶಾಲೆ ಮಾಡಿದ್ದಾರೆ. ನೀವು ಕೊಯಮತ್ತೂರಿಗೆ ಯಾವಾಗಲೂ ಹೋಗಿದ್ದೀರಾ? ನೀವು ಒಂದ್ಸತಿ ವಿಸಿಟ್ ಮಾಡ್ತೀರಾ? ನಿಮ್ಮ ವಿಸಿಟ್ ನಾನು ಅದಕ್ಕೆಲ್ಲ ನಿಮ್ಗೆ ಏನೇನು ಮಾಹಿತಿ ಬೇಕೋ ಅದೆಲ್ಲ ನಾನು ಕೊಡ್ತೀನಿ. ನೀವು ಅಲ್ಲಿ ಹೋಗ್ಬಿಟ್ಟು ಬರಬೇಕು. ಅವ್ರ ಇವರು ಸದ್ಗುರು ಜಗ್ಗಿ ವಾಸುದೇವ್ ಮೈಸೂರಿನವರು. ಕನ್ನಡ ತುಂಬ ಚೆನ್ನಾಗಿ ಮಾತಾಡ್ತಾರೆ. ಹೌದೇನು? ಸಿಕ್ಕಿದ್ರಾ? ಓ ಮಾತಾಡಿದ್ರಾ? ವೆರಿ ನೈಸ್ ವೆರಿ ನೈಸ್. ನೀವು ಕೊಯಮತ್ತೂರಿಗೆ ಬಂದು ಅಲ್ಲಿ ವೇಲೆಯನ್ಗಿರಿ ಅಂತಿದೆ, ಅಲ್ಲಿ ನಿಮಗೆ ಈಶಾ ಯೋಗ ಸೆಂಟರ್ ಅಂತ. ಹೌದಾ? ನಮ್ಗೆ ಅಲ್ಲಿ ಪರಿಚಯದ ಜನ ಇದ್ದಾರೆ. ನೀವು ಅಲ್ಲಿ ಹೋಗಿ ಅಲ್ಲಿ ಇರೋದಕ್ಕೆ ಮಾಡೋದಕ್ಕೆ ಅಲ್ಲಿ ಅಕಾಮಿಡೇಷನ್ ಎಲ್ಲ ಅರೇಂಜ್ ಮಾಡ್ತೀವಿ. ನೀವು ಒಂದ್ಸತಿ ನೋಡ್ಕೊಂಡು ಬನ್ನಿ, ತುಂಬ ಚೆನ್ನಾಗಿದೆ. ಹಾಂ.